Every child carries within her infinite potential to grow and evolve. Whether born in an affluent family living in a high-rise or in a slum right next to it. In Bengaluru's urban slums, this truth is tested each day. Despite poverty and daily struggles, children and their families, especially mothers here, dream with the same spark as any other. We have joined their effort to improve the quality of life, working with them to build and facilitate access to the most fundamental human needs like healthcare, with a focus on mothers and the elderly, also including hygiene and many socio-economic barriers that keep them from reaching their full potential. Our SVYM, Prerarpana Urban Health Project, Mobile Health Unit Vehicle has become a beacon of hope, providing them healthcare services to their doorsteps, providing all the medical care to their homes. This 3 years, we have given services for 10 urban slum areas of Bengaluru, that is Garadacharpalya, Siddhapura and Jayanagar, covering 43,000 residential homes and reaching 22,240 patients, covering this 10 urban slum area of Bangalore. This 3 years of mobile healthcare unit has bridged the gap of healthcare service and has a bigger impact on this urban slum dwellers. We have seen 37% improved in skin related issues, improved respiratory related issues, safe mother and childhood care, and control value of hypertension and diabetic readings, environmental and sanitation hygiene. Among 500 plus registered slum areas in Bengaluru, we are able to reach only 10 slum areas, providing them the best healthcare service. Moving forward, we are hoping to cover rest all slum areas in Bengaluru and providing them the best healthcare service to their doorsteps. To promote safe motherhood, 2,040 pregnant women received antenatal care at their doorsteps, each completing a minimum of 4 checkups. Through awareness and efforts about nutrition, we achieved a 2% reduction in malnutrition among 1,000 children under 5, bringing it down from the baseline of 14%. ಇವಾಗ ನನಗೆ 8 ತಿಂಗಳು ನಡೀತಾ ಐತೆ. ಫಸ್ಟ್ ಮಗುಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ದರಿಂದ ಯಾವ ಥರ ಇರಬೇಕು, ಯಾವ ಥರ ಆಹಾರ ಸೇವಿಸಬೇಕು ಅಂತ ನನಗೆ ಅಷ್ಟು ಗೊತ್ತಾಗ್ತಾ ಇದ್ದಿಲ್ಲ. ನನ್ನ HBನೂ ತುಂಬ ಕಡಿಮೆ ಇತ್ತು, 6.5 ಇತ್ತು. ಆಮೇಲೆ ಇವರು ಈ ಸಂಸ್ಥೆಯಿಂದ ನನಗೆ ತಿಂಗಳಿಗೊಮ್ಮೆ ಮನೆ ಹತ್ರ ಬಂದು HB ವೆಯ್ಟು ಹೈಟ್ ಎಲ್ಲ ಚೆಕ್ ಮಾಡ್ತಾಯಿದ್ರು. ಆವಾಗ ನಿನ್ನ HB ತುಂಬ ಕಡಿಮೆ ಇದೆ ಅಂತ ಹೇಳಿದ್ರಿಂದ ನೀನು ಈ ಥರ ಆಹಾರ ತೊಗೊಬೇಕು, ಡ್ರೈ ಫ್ರೂಟ್ ಪೌಡರ್ ಕೊಟ್ಟು ಮೇಲೆ ನನಗೆ 1-2 ತಿಂಗಳು ಆ ಥರ ಚೆಕ್ ಮಾಡಿದ್ಮೇಲೆ ನನಗೆ ಇವಾಗ HB ಬಂದು ಇವಾಗ 11.5 ಇದೆ ಅಂತ ಹೇಳಿದ್ರಿಂದ ನನಗೆ ತುಂಬ ಸಂತೋಷ ಆಯಿತು. ಅಂದರೆ ನನ್ನ ಆರೋಗ್ಯನೂ ನನಗೆ ಇನ್ನೂ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿದೆ ಅಂತ ನನಗೆ ತಿಳುವಳಿಕೆ ಆಗಿದೆ. ಇವಾಗ ನನ್ನ ಡೆಲಿವರಿನೂ ತುಂಬ ಸುಲಭವಾಗಿ ಆಗುತ್ತಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಪ್ರೆಗ್ನೆನ್ಸಿ ಅಂತೇಳಿ ನಮಗೆ ಗೊತ್ತಾಗಿದ್ದ ತಕ್ಷಣ ಅವ್ರ ಮನೆಗಳ ಹತ್ರ ಹೋಗಿ ನಾವು ತಾಯಿ ಕಾರ್ಡ್ ಕೊಡ್ತೀವಿ, ಮತ್ತು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಈ ಥರ 3 ತಿಂಗಳಾಗಿದ್ದು ಹಾಸ್ಪಿಟ್ಲಿಗೆ ಹೋಗಬೇಕು, ಇಂಜೆಕ್ಷನ್ ತೊಗೋಬೇಕು, ಸ್ಕ್ಯಾನ್ ಎಲ್ಲ ಮಾಡಿಸ್ಬೇಕು ಅಂತೇಳಿ ಅಂತಾರೆ. ಮತ್ತು ಅವರು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ಸಮಸ್ಯೆ ಅವರು ಬಂದುಬಿಟ್ಟು ನಮ್ಮ ಹತ್ರಕ್ಕೆ ಎಲ್ಲೆಲ್ಲಿ ಪ್ರೆಗ್ನೆಂಟ್ ಇದ್ದಾರೆ ಅಂತೇಳಿ ಕೇಳಿ ತಿಳ್ಕೊಂಡು, ಮತ್ತು ಅವ್ರಿಗೆ ತಿಂಗಳಿಗೊಂದು ಸತಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಪ್ರೆಗ್ನೆನ್ಸಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಾತ್ರೆಗಳು ತೊಗೋಬೇಕು, ಲಾಸ್ಟ್ ಮೂಮೆಂಟಲ್ಲಿ ಡೆಲಿವರಿ ಟೈಮಲ್ಲಿ ಹೆಂಗಿರಬೇಕು, ಸೀಮಂತ ಕಾರ್ಯಕ್ರಮ ಮಾಡಿ ಎಲ್ಲ ತಿಳುವಳಿಕೆ ಎಲ್ಲ ಹೇಳ್ತಾರೆ. ಈ ಥರ ತರಕಾರಿ ತಿನ್ನಬೇಕು, ಎಲ್ಲ ಊಟಗಳೆಲ್ಲ ಮಾಡ್ಕೊಂಡು ಬಂದು ತೋರಿಸ್ತಾರೆ. ನಮ್ಮ ಕಾವೇರಿ ನಗರದಲ್ಲಿ 80% ಜನ ಕೂಲಿ ಕಾರ್ಮಿಕರು ಮತ್ತು ಎಲ್ಲ ಕಷ್ಟಜೀವಿಗಳಿರೋದು. ಇಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳಾದರೆ ಸುಮಾರು 10 ಕಿಲೋಮೀಟರ್ವರೆಗೂ ಬಳಸ್ಕೊಂಡು ಆಸ್ಪತ್ರೆಗಳಿಗೆ ಹೋಗಬೇಕಾಗುತ್ತೆ. ಆದ್ದರಿಂದ ಇಲ್ಲಿ 2023ರಿಂದ ವಾರಕ್ಕೆ 2 ದಿನ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಇವರು ಮಾಡ್ತಾ ಇದ್ದಾರೆ. ಸುಮಾರು 750ಕ್ಕೂ ಹೆಚ್ಚು ಜನಗಳನ್ನು ಕಣ್ಣು ತಪಾಸಣೆ ಮಾಡಿದ್ದಾರೆ. ಸುಮಾರು 300 ಜನಕ್ಕೂ ಹೆಚ್ಚು ಆಪರೇಷನನ್ನು ಮಾಡಿದ್ದಾರೆ. ಇದರಿಂದ ನಮ್ಮ ಈ ಏನು ಬಡ ಕುಟುಂಬಗಳಿದೆ ಅದಕ್ಕೆ ಸುಮಾರು ಜನಕ್ಕೆ ಅನುಕೂಲಗಳನ್ನು ಆಗಿದೆ. ನನಗೆ 4 ವರ್ಷ 5 ವರ್ಷದಿಂದ ಶುಗರು,
1000 mg ಮಾತ್ರೆ ತಿಂತಾಯಿದ್ದೆ. ಏನಾದರೂ ಅಡುಗೆ ಮಾಡ್ತಾಯಿದ್ರೂ ಜ್ಞಾನ ಇಲ್ಲದೆ ಅದನ್ನ ಬಿಡ್ತಾ ಇತ್ತು, ಆ ಥರ ಇತ್ತು. ಮೊಣಕಾಲು ನೋವಿತ್ತು, ಕೈಕಾಲೆಲ್ಲ ಮರಕಟ್ಕೊಂಡಿರೋದು. ಇಂಥದ್ರಲ್ಲಿ ನಮ್ಮ ಡಾಕ್ಟ್ರುಗಳು ಬಂದು ಚೆಕ್ ಮಾಡಿ ಅವ್ರು ಕೊಟ್ಟಿರೋ ಮಾತ್ರೆಗಳು ತಿನ್ಕೊಂಡು ಬರ್ತಾ ಇವಾಗ ಶುಗರೆಲ್ಲ ನಾರ್ಮಲ್ ಆಗಿದೆ, ಕೈಕಾಲು ಚೆನ್ನಾಗಿದೆ, ನೋವಿಲ್ಲ, ಆರಾಮಾಗಿದ್ದೀನಿ, BP ಕಡಿಮೆ ಆಗಿದೆ. ಈ ಸೇವೆ ಮುಂದೆ ಬರಲಿ ಅಂತ ಬೇಡ್ಕೊತೀವಿ. Mobile health unit is the door-to-door approach which they are conducting weekly camps. Timely they are sending any emergency cases or any immediate medical treatment required people, they are immediately sending to the PHC level, so that the timely help and the timely approach to the PHC by the patient will save their lives, which is also very crucial part. I would suggest the team to continue the same services for the better and healthy Bharat. Working towards a barrier-free and equitable community, close to 200 children with disabilities received comprehensive care, support and treatment. According to the Disability Act 2016, there are 21 disability, but through this camp we are focusing on like cerebral palsy, intellectual or speech disability, like for the children. ಇಷ್ಟನ್ನ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಯಾರು ಫೈನಾನ್ಷಿಯಲಿ ಸ್ಟೇಬಲ್ ಇರ್ತಾರೆ ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ರಿಹ್ಯಾಬ್ ಸೆಂಟರ್ಸು ಮತ್ತು ಸ್ಪೆಷಲ್ ಸ್ಕೂಲ್ಗಳಿಗೆ ಹೋಗ್ತಾ ಇರ್ತಾರೆ. ಯಾರು ಫೈನಾನ್ಷಿಯಲಿ ಸ್ಟೇಬಲ್ ನಮ್ಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಇರ್ತಾರೆ, ಅವ್ರ ಅಕ್ಸೆಪ್ಟೆನ್ಸ್ಗೆ ಬಂದುಬಿಟ್ಟಿರ್ತಾರೆ. ಇಂಥ ಮಕ್ಕಳುಗಳನ್ನ ನಾವು ಈ ಕ್ಯಾಂಪ್ಸ್ಗಳಿಂದ ಐಡೆಂಟಿಫೈ ಮಾಡಿ ಈ ಕ್ಯಾಂಪಲ್ಲಿ ನಾವು ಥೆರಪಿ ಆಗಲಿ, ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್ ಆಗಲಿ, ಹಾಗೆ ಪೇರೆಂಟ್ಸ್ಗೂ ಮನೆಯಲ್ಲಿ ಲೈಕ್ ಕಂಟಿನ್ಯೂ ಇರೋದ್ರಿಂದ ಮನೆಯಲ್ಲಿ ನಾವಲ್ಲದೆ ಅವರು ಹೇಗೆ ಮಾಡ್ಬೋದು ಅಂತ ಅವ್ರಿಗೂ ಹೇಳ್ಕೊಟ್ಟು ನೆಕ್ಸ್ಟ್ ಕ್ಯಾಂಪಲ್ಲಿ ಏನು ಫಾಲೋ ಅಪ್ ಅದನ್ನು ಏನು ಇಂಪ್ರೂವ್ಮೆಂಟ್ ಅವ್ರು ಅಬ್ಸರ್ವ್ ಮಾಡಿದ್ರು ಇಲ್ಲ ಆಯಿತಾ ಅಂತ ಹೇಳಿ ಕಂಡಕ್ಟ್ ಮಾಡ್ತಿದ್ವಿ. ದ ಮೇನ್ ಏಮ್ ಆಫ್ ದ ಪ್ರಾಜೆಕ್ಟ್ ಇಸ್ ಮೇಕಿಂಗ್ ದ ಚಿಲ್ಡ್ರನ್ಸ್ ಟು ಡಿಪೆಂಡೆಂಟ್ ಟು ಇಂಡಿಪೆಂಡೆಂಟ್.